ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಪ್ರಕೃತಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ನಮ್ಮ ಕಾಯಿಲೆಗೆ ನಾವು ದೂರ ಮಾಡ್ಕೋಬೋದು. ಅದನ್ನು ಬಿಟ್ಟು ಆಸ್ಪತ್ರೆ ಪಾಲಾಗಬಾರ್ದು. ಅನೇಕರು ಇನ್ನೂ ಬಂದಂಗಿಲ್ಲ, ಬರಂಗಿಲ್ಲ, ಏನೋ ಒಂದು ನೋವು ಅಂತ ಕಾಣಿಸ್ಕೊಂಡಾಗ ಇಮ್ಮಿಡಿಯೇಟ್ಲಿ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಆ ಟೆಸ್ಟು ಈ ಟೆಸ್ಟ್ ಮಾಡಿ ಕೊನೆಗೆ ಅಡ್ಮಿಟ್ ಆಗಿಬಿಡ್ತಾರೆ. ಕೊನೆ ರಿಸಲ್ಟ್ ಏನಿಲ್ಲ, ಗ್ಯಾಸ್ಟ್ರಿಕ್ಕು ಇನ್ನೊಂದು ಮತ್ತೊಂದು ಹೇಳಿ ಕಳಿಸ್ಬಿಡ್ತಾರೆ. ಆದರೆ ಈ ಪ್ರಕೃತಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ನಮ್ಮ ಕಾಯಿಲೆಗಳನ್ನು ನಾವು ತೊಲಗಿಸ್ಕೋಬೋದು. ಇದನ್ನು ಗಾರ್ಲಿಕ್ ಅಂತಾರೆ, ಬೆಳ್ಳುಳ್ಳಿ ಅಂತಾರೆ, ತೆಲ್ಲಬಾಯಿ ಅಂತಾರೆ. ಆಯಾ ಪ್ರಾಂತ್ಯಗಳಲ್ಲಿ ಏನಂತ ಕರೀತಾರೆ ಅಂತ ನೀವುಗಳೇ ಇದು ಮಾಡಿ. ಸ್ನೇಹಿತರೆ, ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಲಾಭಗಳಿದೆ ಸ್ನೇಹಿತರೆ, ಎಷ್ಟೆಷ್ಟೋ ಲಾಭಗಳಿದೆ. ಇದರಲ್ಲಿ ಹಲಸಿಂಬೆ ಒಂದು ರಸಾಯನ ಇದೆ. ಆ ಹಲಸಿನ ನಮಗೆ ಅತಿ ಮುಖ್ಯವಾಗಿದಾಗುತ್ತೆ. ಹೃದಯಕ್ಕೆ, ಕ್ಯಾನ್ಸರ್ಗೆ, ಕಿವಿ ನೋವಿಗೆ, ಕಣ್ಣಿಗೆ, ಪ್ರತಿಯೊಂದಕ್ಕೂ, ಹಲ್ಲುನೋವಿಗೆ, ಪ್ರತಿಯೊಂದಕ್ಕೂ ಇದು ಬೆಳ್ಳುಳ್ಳಿ ಸರ್ವ ಕಾಯಿಲೆಗೆ ಒಂದು ದಿವ್ಯ ಔಷಧ ಆಗುತ್ತೆ. ಈ ಬೆಳ್ಳುಳ್ಳಿಯಲ್ಲಿ ಅನೇಕ ಎಪಿಸೋಡನ್ನು ಮಾಡ್ಬೋದು. ಯಾಕಂದರೆ ಅಷ್ಟು ಇದರಲ್ಲಿ ನಮಗೆ ಬೇಕಾದ ವಸ್ತುಗಳು ಇದರಲ್ಲಿ ಸಿಗ್ತದೆ. ಅಂತಹ ಒಂದು ಇದರಲ್ಲಿ ಈ ಕೆಲವರಿಗೆ ಕಿವಿಯಲ್ಲಿ ಅನೇಕ ರೀತಿಯ ನೋವು ಬರ್ತದೆ, ಕಿವಿಯಲ್ಲಿ ಸೌಂಡ್ ಬರ್ತದೆ. ಅಂತಹ ಒಂದು ಸಮಯದಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಸ್ವಲ್ಪ ಕ್ರಷ್ ಮಾಡಿ ಹತ್ತಿಯಲ್ಲಿ ಇದನ್ನು ಸುತ್ತಿ ಕಿವಿಲಿ ಇಟ್ಕೊಂಡ್ರೆ ತಕ್ಷಣ ಅದು, ಅಂದರೆ ತಕ್ಷಣ ಅಲ್ಲ, ಸ್ವಲ್ಪ ಲೇಟ್ ಆಗೋದು ಆ ಒಂದು ನೋವು ಮಾಯವಾಗುತ್ತೆ. ಆದರೆ ಪ್ರತಿನಿತ್ಯ ಒಂದು 2 ಎಸಲನ್ನು ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬಂದರೆ BP ಹೋಗುತ್ತೆ, ಶುಗರು ಹೋಗುತ್ತೆ. ಮೇಯ್ನ್ ಕೊಲೆಸ್ಟ್ರಾಲ್ ಅಂತಲ್ಲ, ಆ ಕೊಲೆಸ್ಟ್ರಾಲ್ನ ತೆಗೆಯುವ ಶಕ್ತಿ ಈ ಒಂದು ಬೆಳ್ಳುಳ್ಳಿಗಿದೆ. ಇದನ್ನು ಹಂಗೆ ಸೇವನೆ ಮಾಡೋದ್ರಿಂದ ತೊಂದರೆ ಆಗುತ್ತೆ, ಭಾರಿ ಉರಿ. ಆದ್ದರಿಂದ ಇದು ಬೆಲ್ಲವನ್ನು ಹಾಕಿ ಸೇವನೆ ಮಾಡ್ತಾ ಬಂದರೆ ಆ ಒಂದು ಎಂಥದ್ದು ನೋವು, ಉರಿ ಇದು ಇರಲ್ಲ ಸ್ನೇಹಿತರೆ. ಇದು ನಮಗೆ ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದರಲ್ಲಿ ತುಂಬಿದೆ. ಎಷ್ಟೋ ಕಾಯಿಲೆಗಳನ್ನು ತೊಲಗಿಸ್ಬೋದು ಸ್ನೇಹಿತರೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಅನೇಕ ಕಾಯಿಲೆಗಳು ತಿಳಿಸ್ಕೊಡ್ಲಾಗುತ್ತೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.